ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಪುದರ್ದ ಬಗಿಟ್ಟು ಕೇರಳ ಕರ್ನಾಟಕದ ನಡುಟು 7 ವರ್ಷದ ಓದಂಡ್ ಕಾನೂನು ಲಡೈಡು ಕೇರಳಗೂ ಜಯ. ನಿಟ್ಟೆ ಗ್ರಾಮಡು ಅಮ್ಮಿರ್ನ ಒಟ್ಟುಗು ಅಪ್ಪೆದಂತಿನ 4 ಜೋಕುಲು ಇತ್ತಿನ ಬಡವಿರ್ನ ಕುಟುಂಬ ಸಮಾಜ ಸೇವಕರಿಡಿದು ಮಾಹಿತಿ ಜಿಲ್ಲಾ ಜೋಕ್ಲಿನ ರಕ್ಷಣಾ ಘಟಕದ್ದು ರಕ್ಷಣೆ. ಸೊಂತ ಶಿಸ್ತುಡು ಕೊರೋನಾ ಸೀಕನ್ನು ಎದುರಿಸಾದು ಊರುಗು ಪೊಗ್ಗೆರೆ ಬುಡಂದಿನ ಗ್ರಾಮ ಬೆಳ್ತಂಗಡಿ ತಾಲೂಕುದ ಬಾಂಜಾರ್ ಮಲೆ ಮುಂಜಿ ನೀರ್ಮಾರ್ಗದ ಪ್ರೆಸಿಡೆನ್ಸಿ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಆಶಾ ಕಾರ್ಯಕರ್ತೆಯರ ಕುಟುಂಬಕ್ಕೂ ತೆನಿಸ್ಲಿನ ಕಿಟ್ ಕುಡ್ಲಡು ಸೋನು ಸೂದ್ ಚಾರಿಟಿ ಫೌಂಡೇಶನ್ ದ ಕೊರೋನಾ ಬಗೆಟ್ ಸಹಾಯ ಒದಗಾವನ ಯೋಜನೆಗೆ ಚಾಲನೆ. ಕೊರೋನಾ ಕಷ್ಟದ ಪೊರ್ತುಡು ಶೈಕ್ಷಣಿಕ ಕಾರ್ಯಲು ಇಡೀ ಉಂಟದೆ ಪೋತುಂಡು ಪರೀಕ್ಷೆಯನ್ನು ದಿತ್ತುಪಾಡ್ದು ಕಲ್ಪನಕ್ಲೆಗ್ ಕಷ್ಟ ಕೊಡ್ತುಂಡು ಕಲ್ಪವನಕ್ಲೆಗ್ ಸರ್ಕಾರ ನಡು ಸಾದಿಡು ಕೈ ಬಿಡ್ತುಂಡು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ದೂರ್ದೇರ ಆರಿ ಬಗೆಟ್ ಸುದ್ದಿಗಾರರಿಡ ಪಾತಿರ್ದೇರ. ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಸುದ್ದಿಗಾರರಿಡ ಪಾತಿರ್ದು ಕೊರೋನಾ ಕಷ್ಟದ ಪೊರ್ತುಡು ಶೈಕ್ಷಣಿಕ ಕಾರ್ಯಲು ಇಡೀ ಉಂತದು ಪೋತುಂಡು ಕಲ್ಪವನಕ್ಲೆಗ್ ಸರ್ಕಾರ ನಡು ಸಾದಿಡು ಕೈ ಬಿಡ್ತುಂಡು ದೂರಿಯರ ಸರ್ಕಾರ ತನ್ನ ಜವಾಬ್ದಾರಿ ದೇತನೋಡು ಆಂಡ ಸರ್ಕಾರ ಪರೀಕ್ಷೆಲಿನ ದಿತ್ತುಪಾಡ್ದು ಕಲ್ಪನಕ್ಲೆಗ್ ಕಷ್ಟ ಕೊಡ್ತುಂಡು ಇತ್ತೆ ಕೋರ್ಟು ಈ ಸಂಗತಿಡು ಎದುರು ಬರುಡಾಪುಂಡು 12ನೇ ಕ್ಲಾಸ್ ಪಿಯುಸಿ ಪರೀಕ್ಷೆಯನ್ನ ಕೈ ಬಿಡ್ತುಂಡು ವಿದ್ಯಾರ್ಥಿಗಳಿಗೂ ಇಲ್ಲಲ್ದಕ್ಲಿಗೂ ಟೆನ್ಷನ್ ಆವಂದಿನ ರೀತಿಡು ಅಕಾಡೆಮಿಕ್ ಸಂಬಂಧಪಟ್ಟಿನ ಓವೇ ದುಂಬತ್ತ ಯೋಜನೆ ದಾಂತಿನ ಸರ್ಕಾರ ಅಂದು ಆರ್ದೂರಿಯರ ಕೊರೋನಾ ಇಂಜೆಕ್ಷನ್ ವಿಚಾರಡು ರಾಜಕೀಯ ಪಾತಿರ್ನೇನು ಬುಡ್ದು ಜನಪ್ರತಿನಿಧಿಲು ಅವೆತ ವಿಜ್ಞಾನ ಬೊಕ್ಕ ಲಾಜಿಕ್ ಬಗೆಟ್ ಪಾತಿರುಡು ಲಸಿಕೆ ಬಗೆಟ್ ಕಾಂಗ್ರೆಸ್ ತಕಲು ಅಪಪ್ರಚಾರ ಮಲ್ತೊಂದುಲ್ಲಿರಂದು ಬಿಜೆಪಿ ತಕಲು ದೂರೊಂದುಲ್ಲೇರ ತಾನು ಲಸಿಕೆ ಬಗೆಟ್ ಜನಕ್ಲಿಗ್ ತಪ್ಪು ಅಭಿಪ್ರಾಯ ಕೊಡ್ತೆಂದು ಪನ್ನೊಂದುಲ್ಲೇರ ತಾನು ತಪ್ಪು ಅಭಿಪ್ರಾಯ ಕೊಡ್ತಿನ ಒಂದು ಸ್ಟೇಟ್ಮೆಂಟ್ ತೋಜಾಂಡ ತಾನು ರಾಜಕೀಯನೇ ಬುಡ್ದು ಪೋಪೆಂದು ಸವಾಲ್ ಪಾಡಿನ ಯುಟಿ ಖಾದರ್ ಖಾಸಗಿ ದಕ್ಲಿಗ್ ತಿಕ್ಕುನ ಇಂಜೆಕ್ಷನ್ ಸರ್ಕಾರಿ ಆಸ್ಪತ್ರೆಡ್ ದಾಯ ತಿಕ್ಕುಜಿಂದು ಪನ್ಪುನ ಪ್ರಶ್ನೆಗೆ ಉತ್ತರ ಕೊರ್ಲೆ ಅವೆತ ಲೆಕ್ಕ ಕೊರ್ಲೆ ಯಾವ ಒಂದು ಪಂಡಿರ. ಇವತ್ತು ನೀವು ಸೆಕೆಂಡ್ PUC ಎಕ್ಸಾಮ್ ಮಾಡ್ತೇ ಇಲ್ವಂತ ಕೋರ್ಟ್ ಕೇಳ್ತದೆ. ಇವರಿಗೆ ಲಸಿಕೆ ಕೊಡಬೇಕಾದ್ರೆ ಕೋರ್ಟ್ ಬರಬೇಕು, ಆಕ್ಸಿಜನ್ ಬರಬೇಕಾದ್ರೆ ಕೋರ್ಟ್ ಹೇಳಬೇಕು, ಎಕ್ಸಾಮಿಗೆ ಸಂಬಂಧಪಟ್ಟ ನೀವೇನು ಮಾಡ್ತೀರಂತ ಹೇಳಿ ಕೋರ್ಟ್ ಇವತ್ತು ಕೇಳುವಂಥ ಪರಿಸ್ಥಿತಿ ಬಂದಿದೆ. 10th ಸ್ಟ್ಯಾಂಡರ್ಡ್ ಏಕಾಏಕಿ CBSE ಅವರು ಕ್ಯಾನ್ಸಲ್ ಮಾಡಿದರು. 10th ಸ್ಟ್ಯಾಂಡರ್ಡ್ ಕ್ಯಾನ್ಸಲ್ ಮಾಡಿದ ಕಾರಣ ಸುಪ್ರೀಂ ಕೋರ್ಟ್ ಕೇಳಿ 10th ಮಾಡಿದ್ದೀರಿ ಸೆಕೆಂಡ್ PUC ಮಾಡ್ತೀರಾ ಇಲ್ವ ಅಂತೇಳಿ ಇವರು ಏಕದಮ್ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರು, ನಾವು ಸೆಕೆಂಡ್ PUC ಕೂಡ ಮಾಡೋದಿಲ್ಲ ಅಂತೇಳಿ. ನಾಳೆ ಅದು ಕೇಳ್ತಾರೆ ನೀವು ನೀಟ್ ಮಾಡ್ತೀರಾ ಇಲ್ವ ಅಂತೇಳಿ. ಆವಾಗ ಈಗ ನಾಳೆ ನೀಟ್ ಎಕ್ಸಾಮ್ ನಿಮಗೆ ಮಾಡಲೇಬೇಕಾದ ಪರಿಸ್ಥಿತಿ. ನೀಟ್ ಎಕ್ಸಾಮ್ ಮಾಡುವಾಗ ಬೇರೆ ಬೇರೆ ಎಕ್ಸಾಮ್ ಮಾಡಲಿಕ್ಕೆ ಯಾಕೆ ಆಗ್ತದೆ ಅದೇ ರೀತಿಯಿಂದ ಆಗಬೇಕಂತ ಇಲ್ಲ. ಸರ್ಕಾರದ ಜವಾಬ್ದಾರಿ ಏನು? ವಿದ್ಯಾರ್ಥಿಗಳಿಗೆ ಹೆತ್ತವರಿಗೆ ಟೆನ್ಷನ್ ಆಗದ ರೀತಿ ನೋಡುವಂಥ ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರ ಈಗ ಜವಾಬ್ದಾರಿಯಿಂದ ಮೇಲೆ ನುಸುಳಿಕೊಂಡಿದೆ. ಎಲ್ಲ ಟೆನ್ಷನನ್ನು ವಿದ್ಯಾರ್ಥಿಗಳು ಮತ್ತು ಹೆತ್ತವರ ಮೇಲೆ ಇವತ್ತು ಹಾಕಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಒಂದು ಕ್ಲಾರಿಟಿ ಇಲ್ಲ. ನಾನು ಅದನ್ನೇ ಇವತ್ತು ಶಿಕ್ಷಣ ಸಚಿವರು ಹೇಳ್ತೇನೆ, ಅರೆ ಅಕಾಡೆಮಿಕ್ ಸಂಬಂಧ ಯು ಕಮ್ ಟು ಆನ್ ಕ್ಲಾರಿಟಿ. ಜನರು ಇವತ್ತು ಗೊಂದಲದಿಂದ ದೂರ ಆಗಲಿ ಎತ್ತವರು ಮತ್ತು ಮಕ್ಕಳು. ಲಸಿಕೆಯ ಬಗ್ಗೆ ರಾಜಕೀಯವಾಗಿ ಮಾತಾಡ್ತಾ ಹೊರತು ಅದರ ವಿಜ್ಞಾನ ಮತ್ತು ಲಾಜಿಕ್ ಬಗ್ಗೆ ಅವರು ಮಾತಾಡೋದಿಲ್ಲ. ಸೊ ನನ್ನ ಕಳಕಳಿ ವಿನಂತಿ ಎಲ್ಲ ಜವಾಬ್ದಾರಿ ಮುಖಂಡರುಗಳಿಗೆ, ಜನಪ್ರತಿನಿಧಿಗಳಿಗೆ, ನೀವು ಲಸಿಕೆಯ ಬಗ್ಗೆ ರಾಜ್ಯಕ್ಕೆ ಮಾತಾಡೋದು ನಿಲ್ಲಿಸಿ. ಲಸಿಕೆ ವಿಜ್ಞಾನ ಮತ್ತು ಲಸಿಕೆ ಲಾಜಿಕ್ ಬಗ್ಗೆ ನೀವು ಮಾತಾಡಿ. ಸೈನ್ಸ್ ಅಂತ ಹೇಳಿದರೆ ಒಂದು ಲಸಿಕೆ ಕೊಟ್ಟ ನಂತರ ನಿಜವಾಗಿಯೂ ಎಷ್ಟು ದಿವಸದಲ್ಲಿ ಕೊಡಬೇಕಿತ್ತು, ಅದು ಕೊಟ್ಟರೆ ಏನು ಲಾಭ, ಕೊಡದಿದ್ದು ಎಷ್ಟು ದಿವಸ ಏನು ನಷ್ಟ, ಅಥವಾ ಅದು ಮುಂದಕ್ಕೆ ಹೋಗ್ಬೋದಾ ಇಲ್ಲ ಅಂತೇಳಿ ಯು ಟಾಕ್ ಸೈನ್ಸ್ ಅಬೌಟ್ ವ್ಯಾಕ್ಸಿನ್. ನೀವು ವ್ಯಾಕ್ಸಿನ್ ಬಗ್ಗೆ ಸೈನ್ಸ್ ಮಾತಾಡೋದಿಲ್ಲ, ಬರೀ ಪೊಲಿಟಿಕ್ಸ್ ಮಾತಾಡ್ತಿದ್ರಿ. ಕಾಂಗ್ರೆಸ್ನವರು ಹೇಳಿದ್ದಾರೆ, ಮೊನ್ನೆ ಹೇಳಿದೆ ಯಾರು ಮಹಾನಗರ ಪಾಲಿಕೆ ಯುಟಿ ಖಾದರ್, ಎಲ್ಲಿಯಾದರೂ ಒಂದು ಸ್ಟೇಟ್ಮೆಂಟ್ ನಾನು ಲಸಿಕೆಯ ಬಗ್ಗೆ ಏನಾದರೂ ಜನರಿಗೆ ತಪ್ಪ ಅಭಿಪ್ರಾಯ ಕೊಟ್ಟಂತ ಒಂದು ನನ್ನ ಸ್ಟೇಟ್ಮೆಂಟ್ ತೋರಿಸಲಿ, ಐ ವಿಲ್ ರಿಸೈನ್ ಫ್ರಮ್ ಮೈ ಪೊಲಿಟಿಕ್ಸ್, ರಾಜ್ಯಕ್ಕೆ ಬಿಟ್ಟು ಹೋಗ್ತೇನೆ. ಕೊರೋನಾ ಸಿಕ್ಕದ ಕಷ್ಟದ ಪೊರ್ತುಡು ಕಷ್ಟಡುಪ್ಪುನಕ್ಲಿಗೂ ಬಾಲಿವುಡ್ ನಟೆ ಸೋನು ಸೂದ್ ಸಹಾಯ ಒದಗಾಂದುಲ್ಲೇರ ಸೂದ್ ಚಾರಿಟಿ ಫೌಂಡೇಶನ್ ಕಟ್ಟಿದಿನ ಯೋಜನೆಗೂ ಗುರುವಾರ ಕುಡ್ಲದ ಸೆಂಟ್ರಲ್ ರೈಲ್ ಆಫೀಸ್ ಚಾಲನೆ ಕೊರಿಯರ. ಕೊರೋನಾ ಸೀಕು ಇಡೀ ದೇಶದ ಜನಕ್ಲೆಗ್ ಕಷ್ಟ ಕೊರ್ನಾ ಪುರ್ತುಡು ಕಷ್ಟೊಡಿ ತಿನಕ್ಲೆನ ಸಾಯಗು ಅಂತಿನಾರು ಬಾಲಿವುಡ್ ನಟೆ ಸೋನು ಸೂದ್
ಸೂದ್ ಚಾರಿಟಿ ಕಟ್ಟುದಿನ ಯೋಜನೆಗೆ ಗುರುವಾರ ಕುಡ್ಲದ ಸೆಂಟ್ರಲ್ ರೈಲ್ವೆ ಆಫೀಸ್ ಚಾಲನೆ ಕೊರುಂಡು. ಸೋನು ಸೂದ್ ಫೌಂಡೇಶನ್ ಬೊಕ್ಕ ಕರ್ನಾಟಕ ಎಡಿಜಿಪಿ ಭಾಸ್ಕರ್ ಮೊಕ್ಲೆನ ಜತೆ ಸೇರಿಕೆಡ್ ಸ್ಪಾಗ್ ಆರ್ಟ್ ಸಂಸ್ಥೆಡ್ ಕುಡ್ಲ ಜಿಆರ್ಪಿ ಸ್ಟೇಷನ್ ಕ್ಷಿಪ್ರ ಆಮ್ಲಜನಕ ಕೇಂದ್ರನು ಸುರುಮಲ್ತದು ಇರುವ ಸಿಲಿಂಡರ್ಲೆನ್ ಒದಗಾದಂಡ. ಮೂಜನೆ ಸೇರೆ ಬತ್ತುಂಡಲ ಜನ ಪೋಡಿಯುನ ಅಗತ್ಯ ಇಜ್ಜಿ ಅವೆಕ್ ಸಿಲಿಂಡರ್ಲು ತಯಾರುಂಡು. ಸೂದ್ ಚಾರಿಟಿ ಫೌಂಡೇಶನ್ ಹಿಡಿದು ಎಂಕ್ಲು ಸೀಕದಕ್ಲಿಗ ಆಕ್ಸಿಜನ್ ಸಹಾಯ ಕೊರಿಯರೆ ದುಂಬು ಬೈದಾಂದ್ ಸೂದ್ ಚಾರಿಟಿ ಮುಖ್ಯಸ್ಥೆರಡು ವರಿ ಅಮಿತ್ ಪುರೋಹಿತ್ ಈ ಪುರ್ತುಡು ಸುದ್ದಿ ಮಾಧ್ಯಮಲೆಗ್ ತೆರಿಪಾಯಿರೋ. Single goal, single mission, keep Karnataka breathing. As Sood Charity Foundation, Swag Bike, Swag ERT, and on behalf of our mentor, Shri Bhaskar Rao ji, ADGP, Railway Police, we will ensure there is an oxygen center in every 100 kilometers of Karnataka. We are dealing with the second wave, and I must say that we are ready for the third wave. Also, if it comes, there will be no scarcity of oxygen, at least in these centers which we are planning and creating. In Mangalore, ivattu 20 cylinder ready ide. 20 cylinders are ready in Mangalore. If there is more demand, cylinders can be sent immediately. Mangalore has an airport. It can be rushed from Bangalore, Bombay, anywhere it requires. In one day, we are capable of sending cylinders if GRP requests for more cylinders. ಉಂದುವೆ ಪೊರ್ತುಡು ಜಿಆರ್ಪಿ ಸ್ಟೇಷನ್ ಆಕ್ಸಿಜನ್ ಸಿಲಿಂಡರ್ ಅನ್ನು ಎಂಚಗಳಿಸುನಿಂದ ಸ್ಪಾರ್ಕ್ ಸಂಸ್ಥೆ ತರಬೇತಿ ಕೋರುಂಡು. We have to use this only with distilled water. Where will you get distilled water? Only medical shop. Do not put hose water. Mane neer haakbida. Okay, don't put that. Connect the humidifier bottle. Put the flow meter. Install the flow meter to this, and cylinder is ready for use. In Karnataka, so many oxygen-related incidents have happened because people didn't have access to this. Kindly note, adu Alanki. In rural areas, many people have taken cylinders without this. You put flow meter, humidifier, mask. If chabi is not there, Allen key is not there, cylinder is of no use, it will not even open. I have personally seen many tragedies happening just because this small piece was not available. Kindly educate everybody that this chabi is completely important, otherwise cylinder will not open. Start demo. Okay, perfect. Flow control money, 6 R. Cylinder seal money, close. Volunteers. ತುರ್ತು ಸ್ಥಿತಿಗತಿಡ್ ಸೀಕದಕ್ಲಿಗ್ ಈ ಸೇವೆನ ಒದಗಾವನವು ಎಂಕ್ಲೆಗ್ಲ ಒಂಜಿ ಅವಕಾಶ ಆದುಂಡು ಎಂದು ಜಿಆರ್ಪಿ ಸ್ಟೇಷನ್ದ ಮಂಜುನಾಥ್ ಪಂಡಿರ. ತುರ್ತು ಪರಿಸ್ಥಿತಿಗೆ ಲಭ್ಯವಾಗುವಂತೆ 20 ಸಿಲಿಂಡರ್ಗಳನ್ನು ಇಲ್ಲಿ ತಕ್ಷಣಕ್ಕೆ ಒದಗಿಸುವಂತೆ ನೀಡಿದ್ದಾರೆ. ಹಾಗೂ ನಮ್ಮ ಠಾಣೆಯ GRP ಠಾಣೆಯ ಎಲ್ಲ ಸಿಬ್ಬಂದಿಯವರಿಗೂ ಸಹ ಆ ತಕ್ಷಣಕ್ಕೆ ಕರೆ ಬಂದಾಗ ಸ್ವೀಕರಿಸಿ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಆಕ್ಸಿಜನ್ ಸಿಲಿಂಡರನ್ನು ಹೇಗೆ ಬಳಸ್ಬೋದು ಅನ್ನೋ ಬಗ್ಗೆ ಎಲ್ಲ ಸಿಬ್ಬಂದಿಯವರಿಗೂ ಸ್ವಾಗ್ ಸಂಸ್ಥೆಯಿಂದ ತರಬೇತಿ ನೀಡಿರ್ತಾರೆ. ನಮ್ಮ ಪೊಲೀಸ್ ಸೇವೆ ಜೊತೆಗೆ ಈ ತುರ್ತು ಪರಿಸ್ಥಿತಿಯಲ್ಲಿ ಇದೊಂದು ಸೇವೆಯನ್ನು ಮಾಡೋದು ನಮಗೆ ಸಹ ಹೆಮ್ಮೆಕರವಾಗಿದೆ. 35 ವರ್ಷದ ತೀರ್ಥಪ್ರಾಯದ ಕಲಾವಿದರಿಗ್ಲ ಸರ್ಕಾರದ ಪಣವು ಸಾಯ ಒದಗಾವಡು ಮಿತಿ 35 ವರ್ಷ ಮಲ್ತಂಡ ಪಾಕಜನ ಕಲಾವಿದರಿಗೆ ಮೋಸ ಆಪಣುಂದು ತುಳುನಾಡ ಕಲಾವಿದರನ ಒಕ್ಕೂಟ ರಾಜ್ಯ ಬಿಜೆಪಿ ಗುರ್ಕಾರ್ಯರು ಲೋಕಸಭಾ ಸದಸ್ಯರಾದ ಪುನಃ ನಳಿನ್ ಕುಮಾರ್ ಕಟೀಲ್ರಿಗೆ ಒತ್ತಾಯ ಮಲ್ತದನ. ಸರ್ಕಾರ ಕಲಾವಿದರಿಗೆ ಪಣವು ಸಾಯ ಕೊರಿಯರೆ 35 ವರ್ಷ ಪ್ರಾಯ ಮಿತಿ ಪಾಡ್ದನ ಅಂಡ ಒಂದೆಡ್ದು ಯಕ್ಷಗಾನ ರಂಗೋಡು ಬೆನ್ಪುನ 35 ತೀರ್ಥಪ್ರಾಯದ ಕಲಾವಿದರಿಗೆ ಮೋಸ ಆಪುಡು ಅಂಚಾದು ಪ್ರಾಯನು ಕಮ್ಮಿ ಮಲ್ಪೊಡುಂದು ತುಳುನಾಟಕ ಕಲಾವಿದರನ ಒಕ್ಕೂಟ ರಾಜ್ಯ ಬಿಜೆಪಿ ಗುರ್ಕಾರ್ಯರ ಬೊಕ್ಕ ಲೋಕಸಭಾ ಸದಸ್ಯರಾದ ಪುನಃ ನಳಿನ್ ಕುಮಾರ್ ಕಟೀಲರಿಗೆ ಭಿನ್ನೊಯ್ತೊಂಡಿರ. ಒಕ್ಕೂಟದ ಗುರ್ಕಾರ್ಯರ ಕಿಶೋರ್ ಡಿ ಶೆಟ್ಟಿ ದುಂಬಾಳ್ತಿಡ ಭಿನ್ನೊಯ್ತನ್ನ ಓಲೆ ಕೊರಿಯರ. ಲಾಕ್ಡೌನ್ ಹಿಡ್ದಾದ ನಾಟಕ ಪ್ರದರ್ಶನದಂತೆ ಕಷ್ಟಾಯನ ಕಲಾವಿದರಿಗಾದ ಸರ್ಕಾರ ಘೋಷಣೆ ಮಲ್ತಿನ ಪಣವು ಸಾಯದೆತ್ತೊನರೆ 35 ವರ್ಷದ ಮಿತಿ ಪಾಡ್ದನ. 35 ವರ್ಷ ಪ್ರಾಯ ಕರಿನ ಕಲಾವಿದರ ಅರ್ಜಿ ಕೋರ್ನ ಬೇರಿಕೆ 35 ವರ್ಷೋಡ್ದು ತೀರ್ಥಪ್ರಾಯದಕ್ಲೆಗ್ಲ ಸರ್ಕಾರ ಸಾಯ ಒದಗಾವಡು. ಕೇರಳ ಬೊಕ್ಕ ಕರ್ನಾಟಕ ಗಡಿಜಾಗೆಡುಪ್ಪುನ 300 ಹೆಚ್ಚ ತುಳುನಾಟಕ ಕಲಾವಿದರಿಗೆ ಸರ್ಕಾರ ಒವ್ವೇ ಪರಿಹಾರ ಘೋಷಣೆ ಮಲ್ತದಜೆ ಅಕ್ಲೆಗ್ಲ ಪಣವು ಸಾಯ ತಿಕ್ಕುನಂಚ ಆವುಡೊಂದು ನಳಿನ್ ಕುಮಾರ್ ಕಟೀಲ್ರೆಗ್ ಒತ್ತಾಯ ಮಲ್ತದು ಓಲೆ ಕೊರಿಯರ. ಒಕ್ಕೂಟದ ಕಾರ್ಯಂತರ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಕೋಶಾಧಿಕಾರಿ ಮೋಹನ್ ಕೊಪ್ಪಳ, ಕ್ಷೇಮ ನಿಧಿ ಸಂಚಾಲಕರು ಪ್ರದೀಪ್ ಆಳ್ವ ಕದ್ರಿ ಒಟ್ಟಿಗಿತ್ತೆರ. ನಾಟಕ ಕಲಾವಿದರ ಒಕ್ಕೂಟ ಇವರು ಕಿಶೋರ್ ಡಿ ಶೆಟ್ಟಿ ಅವರ ನೇತೃತ್ವದ ಮನವಿಯನ್ನು ಅರ್ಪಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪ ಕಲಾವಿದರಿಗೆ ಈ ಸಮಯದಲ್ಲಿ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಹಾಯಧನವನ್ನು ಘೋಷಣೆ ಮಾಡಿದ್ದಾರೆ.
ಇದರಲ್ಲಿ ಒಂದು ವಯಸ್ಸಿನ ನಿರ್ಬಂಧವನ್ನು ಹಾಕಿದ್ದಾರೆ 35 ವರ್ಷ. ಇವರ ಬೇಡಿಕೆ ಇರತಕ್ಕಂಥದ್ದು ಎಲ್ಲ ಕಲಾವಿದರಿಗೆ ಸಿಗಬೇಕು. ಅದೇ ರೀತಿ ಯಕ್ಷಗಾನ ಕಲಾವಿದರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ನಿಮ್ಮ ಮನವಿ, ಇವರು ಕೊಟ್ಟಿರುವ ಮನವಿಯನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಹಕಾರ ಕೊಡಬೇಕು. ಗದಿನಾಡುಗಳ ಕೊರೋನಾ ಸಿಕ್ಕದ ಬಗೆಟ್ ಸರ್ಕಾರದ ಒಟ್ಟಿಗೂ ಏತೋ ಜನ ಕೊರೋನಾ ವಾರಿಯರ್ಸ್ಲು ಪುಣೆ ಒಂದು ಪ್ರಾಣ ಬಿಡ್ತೇರ. ಏತೋ ಜನ ಸೀಕದಕ್ಕಲು ತೀರ್ದೇರ. ಇಡೀ ಲೋಕಡು ಕೊರೋನಾ ಕಂಟಕ ಆಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುಡು ಪುನಃ ಬಾಂಜಾರಮಲೆ ಗ್ರಾಮಡು ಈತ್ನೆಟ್ಟ ಕೊರೋನಾ ಸೀಕ್ ಪೊಗ್ಗುದಿಜಿ ಪನ್ಪುನವು ಪೆರ್ಮೆದ ಸಂಗತಿಯಾದುಂಡು. ಕೊರೋನಾ ಸೀಕನ್ನು ಪತ್ತಿಡು ದಿಯರೆ ಸರ್ಕಾರ ಭಾರಿ ಪ್ರಯತ್ನ ನಡಪಾವನುಂಡು. ಏತೋ ಕೊರೋನಾ ವಾರಿಯರ್ಸ್ಲು ಕೊರೋನಾ ಎದುರು ಹೋರಾಟ ಮಲ್ತೊಂದೇ ಪ್ರಾಣ ಬಿಡ್ತೇರ. ಸೀಕಡಿತ್ತಿನ ಏತೋ ಜನ ತೀರ್ದೇರ. ಇಡೀ ಲೋಕಗೂ ಕೊರೋನಾ ಕಂಟಕ ಆಂಡಲ ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುಡು ಪುನಃ ಬಾಂಜಾರಮಲೆ ಪನ್ಪುನ ಗ್ರಾಮಗೂ ಕೊರೋನಾ ಸೀಕ್ ಪೊಗ್ಗುದುಜಿ ಪನ್ಪುನವು ಸಂತೋಷದ ಸಂಗತಿ. ಒಂದು ಕೊರೋನಾದಾಂತಿನ ಗ್ರಾಮ ಆದಿತದು ಅಲ್ತ ಜನ ಕೊರೋನಾ ಸೀಕದ ಎದುರು ಒಗ್ಗಟ್ಟದ ಹೋರಾಟ ಮಲ್ತೊಂದುಲ್ಲೆರ. ಈ ಗ್ರಾಮಡು 40 ಹೆಚ್ಚ ಕುಟುಂಬದ 170 ಹೆಚ್ಚ ಜನ ವಾಸ ಮಲ್ತೊಂದುಲ್ಲೆರ. ಮುಲ್ಪದ ಜನಕುಲು ಪೇಂಟೆಡ್ದು ಅಂತರ ಕಾತೊಂದೆರ. ಗ್ರಾಮದ ಇರುವೆರು ಮಾತಿರೆಗ್ಲ ಪೇಂಟೆಡ್ದು ದಿನನಿತ್ಯದ ವಸ್ತು ಕನಪೆರ. ಮಾತಾ ಇಲ್ಲಡ್ದು ಚೀಟ್ ದೆತ್ತೊಂದು ಸಾಮಾನು ಕನತದು ಕೊಡ್ಪೆರ. ಗ್ರಾಮದ ಉಲೈ ಪಿದ ಹಿಡ್ದು ಏರ್ಲಾ ಬರಿಯರೆಜ್ಜಿ ಪೋಯರ್ಲಾ ಇಜ್ಜಿಂದ ಸ್ವಂತ ಶಿಸ್ತನ ಬಾಂಜಾರು ಗ್ರಾಮ ಪಾಲನೆ ಮಲ್ತೊಂದು ಬೈದಂಡ. ಕೊರೋನಾ ನಿಯಂತ್ರಣದ ವಿಚಾರಡು ಈ ಗ್ರಾಮ ಪಾಲನೆ ಮಲ್ತೊಂದು ಪುನಃ ಸಾಮಾಜಿಕ ಕಾಳಜಿ ಮಾತಾ ಕಡೆಟ್ಲ ಮೆಚ್ಚುಗೆಗೆ ಸಂದುದಂಡ. ಕೊರೋನಾ ಅಂತ ಹೋಗೋದಿಲ್ಲ ಸರ್ ಪೇಟೆಗೆ. ಕೊರೋನಾ ಅಂದ್ಬಿಟ್ಟು ಮಾಸ್ಕ್ ಹಾಕತ್ತೀವಿ, ಮತ್ತು ಅದು ದೂರ ನಿಂತ್ಕೊಂಡು ಪೇಟೆಯಲ್ಲೆಲ್ಲ ತಿರುಗಾಡಿ ಬರ್ತೀವಿ. ಮತ್ತು 9 ಗಂಟೆ ಒಂದು 6 ಗಂಟೆಗೆ ಅಂಗಡಿಗೆ ಹೋಗಿ 9-9:30 ಈ ಕಡೆ ಬಂದುಬಿಡ್ತೀವಿ ಕೊರೋನಾ ಟೈಮಲ್ಲಿ. ಮತ್ತು ಅಲ್ಲೆಲ್ಲ ಪೇಟೆಯಲ್ಲೆಲ್ಲ ಸಂಪರ್ಕ ಕಮ್ಮಿ ನಾವು ಮಾಡ್ಕೊಳ್ಳೋದು. ಅಂಗಡಿಲಿ ಮಾತ್ರ ಸಾಮಾನೆಲ್ಲ ತಗೊಂಡು ಸೀದಾ ಬಂದುಬಿಡೋದು ಅಷ್ಟೇ. ಎಷ್ಟು ಮಂದಿ ಇದ್ದೀರಿ ಈ ಬಾಂಜಾರಮಲೆಯಲ್ಲಿ? ಒಂದು 45 ಮನೆ ಉಂಟು. ಅವರೇ ನಾವು ಎಲ್ಲರೂ ಹಂಗೆ ಒಂದೇ ಒಗ್ಗಟ್ಟಾಗಿದ್ವಿ. ಆಶಾ ಕಾರ್ಯಕರ್ತರ ಕುಟುಂಬಗೂ ತೆನಸು ವಸ್ತುಲಿನ ಕಿಟ್ಟು ಪಟ್ಟುನ ಕಾರ್ಯಕ್ರಮನು ಕುಡ್ಲಾ ನೀರ್ಮಾರ್ಗದ ಪ್ರೆಸಿಡೆನ್ಸಿ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಟ್ಟಣೆ ಮಲ್ತದಿತ್ತೆರ. ಕಾಲೇಜ್ ಬೊಕ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಒಟ್ಟು ಸೇರಿದು ಈ ಕಾರ್ಯಕ್ರಮನು ದೀದಿತ್ತೆರ. ಕಾಲೇಜ್ದ ಆಡಳಿತ ಮಂಡಳಿ ಮುಖ್ಯಸ್ಥರು ಡಾಕ್ಟರ್ ನಿಸಾರ್ ಅಹಮದ್, ನೀರ್ಮಾರ್ಗ ಗ್ರಾಮ ಪಂಚಾಯತ್ ಗುರ್ಕರ್ದಿ ಧನವಂತಿ ಪಾಲ್ದೆತ್ತೊಂಡೆರ. ಕುಡ್ಲದ ನೀರ್ಮಾರ್ಗಡುಪ್ಪನ ಪ್ರೆಸಿಡೆನ್ಸಿ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಬೊಕ್ಕ ನೀರ್ಮಾರ್ಗ ಗ್ರಾಮ ಪಂಚಾಯತದ ಜೊತೆ ಸೇರಿಗಿಡ ಆಶಾ ಕಾರ್ಯಕರ್ತರ ಕುಟುಂಬಗೂ ಕಿಟ್ಟುಪಟ್ಟುನ ಕಾರ್ಯಕ್ರಮ ಬರೋ ಸಂಸ್ಥೆದ ಅಂಗನಡು ನಡೆತಂಡ. ಆಶಾ ಕಾರ್ಯಕರ್ತರ ಕುಟುಂಬಗೂ ನೂದೆ ತಾತ ಕಿಟ್ಟುಲಿನ ಪಟ್ಟಿಯರ. ಪ್ರೆಸಿಡೆನ್ಸಿ ಪ್ರೀ ಯೂನಿವರ್ಸಿಟಿ ಕಾಲೇಜಿದ ಆಡಳಿತ ಮಂಡಳದ ಮುಖ್ಯಸ್ಥರು ಡಾಕ್ಟರ್ ನಿಸಾರ್ ಅಹಮದ್, ಆಡಳಿತಾಧಿಕಾರಿ ಪ್ರತಿಭಾ ಚೇತನ್, ಪ್ರಿನ್ಸಿಪಾಲರು ಮಧುಲಿಕಾ, ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಧನವಂತಿ, ಒತ್ತು ಗುರ್ಕಾರ್ದಿ ಯಶೋದಾ ಜೆ ಸಾಲಿಯಾನ್, ಪಿಡಿಒ ಸುಧೀರ್, ಬೊಂಡಂತಿಲ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ದ ಅಬ್ದುಲ್ ಹಮೀದ್, ನೀರ್ಮಾರ್ಗ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ದ ಭಾಸ್ಕರ್ ಜೆ, ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಧರ್, ಕಾರ್ಯಕ್ರಮ ಸಂಯೋಜಕರು ಪ್ರವೀಣ್ ಕುಮಾರ್ ಪಾಲ್ದೆತ್ತೊಂಡೆರು. Headed by our chairman, Dr. Nizar Ahmad, have been doing their bit in helping the people around at this pandemic time, including setting up a hospital with 100 beds at Bangalore. Keeping up with this, our presidency, School Mangalore, with the support of Grama Panchayat, will be distributing crucial medical supplies and equipments to the Asha Karyakartas. We are giving the oximeters and PPE kits also. We are ensuring food item kits to all the COVID affected families, and we are delivering it at Bandantila and Neermarga localities. We are thankful to the Gram Panchayat for providing us this opportunity so that we give back to the society at this time of our
We pray that Almighty gives strength to all the families who are suffering, and also pray that this pandemic ends soon, restoring normalcy in some form or the other to all of us. ಎರಡನೇ ಅಲೆಯಲ್ಲಿ ಈ ಸಲ ಅವರ ಸ್ವಯಂ ಪ್ರೇರಿತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಟ್ಟು ನಾವು ನಿಮಗೆ ಈ ಕೋವಿಡ್ ಸಮಯದಲ್ಲಿ ಏನೆಲ್ಲ ನಮ್ಮಿಂದ ಏನು ಕೊಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಕೊಡ್ತೇವೆ, ನೀವು ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮವನ್ನು ಇವತ್ತಿಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಫುಡ್ ಕಿಟ್ ಮತ್ತು ಪಿ ಪಿ ಕಿಟ್ ಮತ್ತು ಎಕ್ಸಿಮೀಟರ್ ವಿತರಣಾ ಸಮಾರಂಭ ನಡೆಯಲಿದೆ. ಹಾಗೆ ಇದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಹಕಾರವನ್ನು ಅವರಿಗೆ ನೀಡಲಿಕ್ಕೆ ನಾವು ಯಾವಾಗಲೂ ಬದ್ಧರಾಗಿದ್ದೇವೆ. ಯಾಕೆಂದರೆ ಒಂದು ಎಜುಕೇಷನ್ ಟೆಸ್ಟ್, ಮಕ್ಕಳನ್ನು ಒಂದು ಉತ್ತಮ ದಾರಿಗೆ ತರುವಂಥ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಸಹಕಾರ ನಿಮಗೆ ಯಾವಾಗಲೂ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಬೊಕ್ಕ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಲು ಕೆಎಸ್ಆರ್ಟಿಸಿ ಪನ್ಪನ ಒಂಜೆ ಪುದರಡು ಕಾರ್ಯ ಮಲ್ತೊಂದಿತ್ತದು ಪುದರ್ದ ಬಗೆಟ್ ಕರಿನ 7 ವರ್ಷ ಹಿಡಿದಿತ್ತಿನ ಓದಂಟಗ್ ಇತ್ಯರ್ಥ ಆತಂಡ. ಈ ಕಾನೂನು ಹೋರಾಟಡು ಕೇರಳ ಗೆಂದದು ಕರ್ನಾಟಕ ರಾಜ್ಯಕ್ಕೂ ಸೋಲಾತಂಡ. ಕೆಎಸ್ಆರ್ಟಿಸಿ ಪುದರನು ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಕೇರಳಗೂ ಮಂಜೂರು ಮಲ್ತದಂಡ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಪನ್ಪುನ ಪುದರನು ಕಳೆ ಒಂದುಂಡು. ಆ ಪುದರ್ ಕೇರಳದ ಪಾಲಗ್ ಸೇರ್ದಂಡ. ಭಾರತದ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಇಂಚಿನ ಒಂಜಿ ಆದೇಶ ಪಿದಾಡ್ಪಾದಂಡ. ಕೆಎಸ್ಆರ್ಟಿಸಿ ಪುದರ್ ರೆಡ್ ಆನೆದ ಗುರುತು ಆನವಂಡಿ ಪುದರ್ದ ಕಾಪಿ ರೈಟ್ಲಿನ್ ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮಗೂ ಮಂಜೂರು ಮಲ್ತದಂಡ. ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಮಂಜೂರು ಮಲ್ತದನಂದು ಕೇರಳ ಸರ್ಕಾರದ ಸಾರಿಗೆ ಇಲಾಖೆ ಬುಧವಾರ ತನ್ನ ಪತ್ರಿಕಾ ಪ್ರಕಟಣೆ ತೆರಿಪಾದಂಡ. ಕೇರಳ ಬೊಕ್ಕ ಕರ್ನಾಟಕ ರಾಜ್ಯಲೆನ ನಡುಟ್ಟು ಕೆಎಸ್ಆರ್ಟಿಸಿ ಮೊನೋಗ್ರಾಮ್ ಬಗೆಟ್ ಓದಂಟು ಬಾರಿ ದುಂಬೆ ಉಂಡಾತಂಡ. ಈ ಕಾನೂನು ಓದಂಟು 2014 ಪಿದೈ ಬುರ್ದುಂಡು. ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇರಳದ ಸಾರಿಗೆ ಇಲಾಖೆಗೆ ಓಲೆ ಬರೆದು ಕೆಎಸ್ಆರ್ಟಿಸಿ ಮೊನೋಗ್ರಾಮ್ ಗಳಸರೆ ಬಲ್ಲಿಂದು ಸೂಚನೆ ಕೊರ್ದಿತ್ತಂಡ. ಇದಕ್ಕೆ ವಿರೋಧ ತೋಜಾಯಿನ ಕೇರಳ ಸಾರಿಗೆ ಇಲಾಖೆ 1953 ಕೆಎಸ್ಆರ್ಟಿಸಿ ಮೊನೋಗ್ರಾಮ್ದ ಒಟ್ಟುಗೂ ಗಳಸೊಂದುಲ್ಲಾಂದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿಡ್ ವಿರೋಧ ದೂರು ಪಾಡ್ದಿತ್ತಂಡ. ತಿರುವಂಕೂರು ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಕಟ್ಟನಗ ಬ್ರಿಟಿಷ್ ರಾಜನ ಪೊರ್ತುಡು ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮನು 1973 ಕಟ್ಟದಂಡ. ಕರ್ನಾಟಕ ಕೆಎಸ್ಆರ್ಟಿಸಿ ಪುದರನು 1973 ಗಳಸರೆ ಸುರುಪತ್ತಂಡ. ಈ ಬಗೆಟ್ ಬಾರಿ ವಿಚಾರಣೆ ನಡಪಾಯಿನ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಕೇರಳದ ಪರವಾದ ತೀರ್ಪು ಕೊಡ್ತುಂಡು. ಅಂಚದು ಕೇರಳ ರಾಜ್ಯ ಸಾರಿಗೆ ಇಲಾಖೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಗೆ ಕೆಎಸ್ಆರ್ಟಿಸಿ ಇಂದು ಗಳಸಡೆಂದು ನೋಟಿಸ್ ಕೊರಿಯರೆ ನಿಘಂಟು ಮಲ್ತದಂಡ. 7 ವರ್ಷಲಿನ ಕಾನೂನು ಲಡೈಡ್ ಕರ್ನಾಟಕ ರಾಜ್ಯಕ್ಕೂ ಸೋಲಾತಂಡ. ನನ್ನ ಗಂಡ ಬೇರುಂಡ ಪಕ್ಕಿದ ಗುರುತುದ ಒಟ್ಟುಗೂ ಕ ರ ಸಾನಿ ಕನ್ನಡದ ಪುದರಡೆ ದುಂಬರಿನ ಸಾಧ್ಯತೆ ಹೆಚ್ಚಾದುಂಡು. ಬಾರಿ ಬಡಪೊತ್ತುಡು ಅಪ್ಪೆದಾಂತೆ ಅಮ್ಮೆರ್ನ ಒಟ್ಟುಗಿತ್ತಿನ 4 ಜೋಕ್ಲೆನ ಕುಟುಂಬಗೂ ಕಾರ್ಲಾ ತಾಲೂಕು ನಿಟ್ಟೆ ಗ್ರಾಮ ಪಂಚಾಯತ್ ಸುತ್ತುಡು ಜಿಲ್ಲಾ ಜೋಕ್ಲೆನ ರಕ್ಷಣಾ ಘಟಕ ರಕ್ಷಣೆ ಮಲ್ತದನ. ಕಾರ್ಲದ ಸಮಾಜ ಸೇವಕಿರು ರಮಿತಾ ಶೈಲೇಂದ್ರ ಈ ಕುಟುಂಬದ ಬಗೆಟ್ ಮಕ್ಕಳ ರಕ್ಷಣಾ ಘಟಕಗೂ ಮಾಹಿತಿ ಕೊರ್ನ ಬೆರಿಕೆ ರಕ್ಷಣಾ ಘಟಕ ಕಾರ್ಯಗೂ ಜೈದನ. ಕಾರ್ಲಾ ತಾಲೂಕುದ ನಿಟ್ಟೆ ಗ್ರಾಮ ಪಂಚಾಯತ್ ಪರಿಸರಡು ದಾಲ ಮಲ್ಪುಲೆಕ ಇಜ್ಜಂದಿ ಸ್ಥಿತಿಗತಿಟ್ಟಿತ್ತಿನ ಕುಟುಂಬ ಒಂಜೇನು ಜಿಲ್ಲಾ ಜೋಕ್ಲಿನ ರಕ್ಷಣಾ ಘಟಕ ಬುಧಾರ ರಕ್ಷಣೆ ಮಲ್ತದಂಡ. ನಿಟ್ಟೆ ಪರಿಸರಡು ಅಮ್ಮೆರು 3 ಆಂಜೋಕುಲು ಒರ್ತಿ ಪೊಣ್ಣು ಮಗಳಿನ ಕುಟುಂಬ ಭಾರಿ ಕಷ್ಟ ಹೊಡಿತಂಡ. ಈ ಬಗೆಟ್ ಕಾರ್ಲದ ಸಮಾಜ ಸೇವಕರು ರಮಿತಾ ಶೈಲೇಂದ್ರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗೂ ಫೋನ್ ಮಲ್ತದು ಸಂತ್ರಸ್ತ ಕುಟುಂಬದ ಕಷ್ಟೊಲಿನ ತಿರಿಪಾದೇರ. ಸಮಾಜ ಸೇವಕರ್ನ ಫೋನು ಲೆಪ್ಪುಗು ಒಕೊರ್ನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಪ್ಪೆದಾಂತಿನ ಜೋಕ್ಲೆನ್ ರಕ್ಷಣೆ ಮಲ್ತದಂಡ. ಮಗುರ್ನಂಚಿನ ಸ್ಥಿತಿಟಿತ್ತಿನ ಇಲ್ಲಗ ಪೋದು ತೂದು ಅಕ್ಲಿಗು ಬೇತೆನೆ ವ್ಯವಸ್ಥೆ ಮಲ್ತಿದೇರ. ಈ ಕಾರ್ಯಾಚರಣೆಡು ಜೋಕ್ಲೆನ ರಕ್ಷಣಾ ಘಟಕದ ಅಧಿಕಾರಿಲು ಪಾಲ್ದೆತ್ತೊಂಡೆರ. 4 ಮಕ್ಕಳು ಸಾಧಾರಣ 2 ವರ್ಷ ಪ್ರಾಯದಿಂದ 7 ವರ್ಷ ಪ್ರಾಯದೊಳಗಿನ ಮಕ್ಕಳು, 1 ಹೆಣ್ಣು ಮಗು ಹಾಗೂ 3 ಗಂಡು ಮಕ್ಕಳು ಇರ್ತಾರೆ. ಇದರಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನಂತ ಹೇಳಿದರೆ, ಈ ಎಲ್ಲ ಮಕ್ಕಳಿಗೆ ತಂದೆ ಮಾತ್ರ ಇದ್ದಾರೆ. ಆ ತಾಯಿ ಸಾಧಾರಣ 2-3 ತಿಂಗಳುಗಳಿಂದ ಮನೆಯನ್ನು, ಗಂಡನನ್ನು ಹಾಗೂ ಮಕ್ಕಳನ್ನೆಲ್ಲ ಬಿಟ್ಟವರು ಮನೆ ಬಿಟ್ಟು ಹೋಗಿರ್ತಾರೆ. ಆದರೆ ಈ ಮಕ್ಕಳನ್ನು ನೋಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವರ ತಂದೆಯೂ ಕೂಡ ಇಲ್ಲ. ಅವರು ಕೂಡ ಅನಾರೋಗ್ಯದಿಂದ ಸ್ವಲ್ಪ ಬಳಲುತ್ತಿದ್ದಾರೆ. ಹಾಗೆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವಂಥ ಸ್ಥಿತಿಗತಿಯಲ್ಲೂ ಕೂಡ ಅವರು ಇರೋದಿಲ್ಲ. ಹಾಗೆ ಅವರೆಲ್ಲ ಬಿದ್ದು ಹೋಗುವ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಮನೆ ಇದೆ, ಟೆಂಟ್ ಆಗಿರುವಂಥ ಹಾಗೂ
ಸೀಟ್ ಮಾಡ್ಗಳನ್ನು ಹೊಂದಿರ್ತದೆ. ಅದರಲ್ಲಿ ಕಂಪ್ಲೀಟಾಗಿ ಅದು ಮಳೆಗೆ ಹಾನಿಯಾಗಿರೋದು ಕೂಡ ತೋರ್ತದೆ. ಆಗ ತಕ್ಷಣ ನಾವೇನು ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದಾರೆ, ಹಾಗೆಯೇ ಪೊಲೀಸ್ ಡಿಪಾರ್ಟ್ಮೆಂಟ್, ಹಾಗೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಆ 4 ಮಕ್ಕಳನ್ನು ನಾವಿವತ್ತು ರೆಸ್ಕ್ಯೂ ಮಾಡಿದ್ದೇವೆ. ರೆಸ್ಕ್ಯೂ ಮಾಡಿ ವಿಚಾರವನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ವಿಚಾರವನ್ನು ತಿಳಿಸಿ, ಆ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರೊನಾಲ್ಡ್ ಫುಟೋಡರ್ ಅವರ ಆದೇಶದಂತೆ ಆ ಮಕ್ಕಳಿಗೆ ನಾವಿವತ್ತು ಪುನರ್ವಸತಿಯನ್ನು ಕಲ್ಪಿಸಿ. ಬಂಟ್ವಾಳ ತಾಲೂಕು ಪುಣಚ ಗ್ರಾಮಡು ಶೈಲೇಶ್ ಪನ್ಪುನಾರ್ ಅಮ್ಮೀರ್ ತೀರ್ದ್ ಅರೆನ ಪುಣತ ಅಕೇರಿದ ಕಿರಿಯಲು ನಡತೊಂದಿತ್ತಿನ ಪೊರ್ತುಡೆ ಹೊರಡ್ದೊರನೆ ಹುಷಾರಿಜ್ಜಂದೆ ಆದ್ ತೀರ್ನ ಬೇಜಾರ್ದ ಸಂಗತಿ ನಡತದಂಡ. ಪುಣಚ ಗ್ರಾಮದ ಬೈಲಗುತ್ತು ಕೊಪ್ಪಳದಾರ್ ಈದುಂಬು ಕೆಪಿಟಿ ಪ್ರೊಫೆಸರ್ ಆದಿತ್ತಿನ ಭುಜಂಗ ಶೆಟ್ಟಿ ಕೊರೋನಾ ಸೀಕಡ್ ತೀರ್ನ ಬೇರಿಕೆ ಹುಷಾರಿತ್ತಿನ ಅರೆನ ಮಗೆ ಶೈಲೇಶ್ಲ ತೀರ್ದೇರ. ಕೊರೋನಾ ಸೀಕಡ್ ತೀರ್ನ ಅಮ್ಮೇರ್ನ ಪುಣತ ಅಕೇರಿದ ಕಿರಿಯಲೆನ್ನು ಮಲ್ತೊಂದು ಪುನಗ ಹೊರಡ್ದೊರನೆ ಹುಷಾರಿಜ್ಜಂದೆ ಆಯ್ನ ಮಗೆ ತೀರ್ನ ಬೇಜಾರ್ದ ಸಂಗತಿ ಬಂಟ್ವಾಳ ತಾಲೂಕು ಪುಣಚ ಗ್ರಾಮಡು ನಡತದಂಡ. ಗ್ರಾಮದ ಬೈಲುಗುತ್ತು ಕೊಪ್ಪಳದ ಕೆಪಿಟಿ ಪ್ರೊಫೆಸರ್ ಆದಿತ್ತಿನ ಭುಜಂಗ ಶೆಟ್ಟಿ ಕೊರೋನಾ ಸೀಕಡ್ ತೀರ್ದೇರ. ಅಮ್ಮೇರ್ನ ಅಕೇರಿದ ಕಿರಿಯಲೆಡ್ ಮಗೆ ಶೈಲೇಶ್ ಇತ್ತದ ಕೊರೋನಾ ನಿಯಮಲಿನಂಚ ಇಲ್ಲಡ್ ವಿಧಿವಿಧಾನಲು ನಡತದಿತ್ತಂಡ. ಉಣಪುತ್ತಾನಗ ಆರೋಗ್ಯಡು ಹೆಚ್ಚು ಕಮ್ಮಿ ಆಯ್ನ ಮಗೆ ಶೈಲೇಶ್ ಅಪಗನೆ ಇಲ್ಲಡೆ ಪೋದು ಜಾಲಡ್ ಬೂರ್ದೆರ. ಅಪಗನೆ ಅರೆನು ಪುತ್ತೂರು ಖಾಸಗಿ ಆಸ್ಪತ್ರೆಗೆ ಸಾಗಡಲ 6 ಅವಲು ತೀರ್ದೆರ. ವಾರ್ತಾಮಾನಿ ಫೋಟೋಗ್ರಾಫರ್ ಮುಲ್ಕಿ ಒರ್ಮ ಮಾಗಡೆದ ಮುಂಡಾಳ ಸಮಾಜದ ಗುರುಕಾರ್ಯರು ಯಶವಂತ ಐಕಳ ಬುಧಾರ ಹೃದಯಾಘಾತಾದ್ ತೀರ್ದೆರ. ಅರೆಗೂ 5 ವರ್ಷ ಪ್ರಾಯ ಆದಿತ್ತನ. ಬೇತೆ ಬೇತೆ ಸಂಘ ಸಂಸ್ಥೆಲೆಡ್ದು ಸಮಾಜ ಸೇವೆ ಮಲ್ತೊಂದಿತ್ತಿನ ಯಶವಂತ ಐಕಳ ಕೊರೋನಾ ಸೀಕಡ್ದವರ ಕುಡ್ಲದ ವೆಲ್ಲಾಕ್ ಆಸ್ಪತ್ರೆಡಿತ್ತೇರ. ವಾರ್ತಾಮಾನಿ ಮುಲ್ಕಿ ಒರ್ಮ ಮಾಗಣೆ ಮುಂಡಾಳ ಸಮಾಜದ ಗುರುಕಾರ್ಯರು ಯಶವಂತ ಐಕಳ ಬುಧವಾರ ಹೃದಯಾಘಾತಡು ತೀರ್ದೆರ. ಅರೆಗೂ 5 ವರ್ಷ ಪ್ರಾಯ ಆದಿತ್ತನ. ಯಶವಂತ ಐಕಳ ಬೇತೆ ಬೇತೆ ಪತ್ರಿಕೆಲೆಡು ಸೇವೆ ಸಂದಾದಿತ್ತೆರ. ಕಿನ್ನಿಗೋಳಿ ರೋಟರಿ ಕ್ಲಬ್ದ ಗುರುಕಾರ್ಯರಾದ ಸಮಾಜ ಸೇವೆಡಿತ್ತೆರ. ಮುಂಡಾಳ ಸಮಾಜದ ಸಂಘಟಕರೆಲ್ಲ ದುಂಬಾದಿತ್ತೆರ. ಮುಲ್ಕಿ ವಲಯ ಛಾಯಾಗ್ರಾಹಕ ಸಂಘ, ಮುಲ್ಕಿ ವಲಯ ಪತ್ರಕರ್ತೆರ್ನ ಸಂಘ, ಕಿನ್ನಿಗೋಳಿ ಗಣೇಶೋತ್ಸವ ಸಮಿತಿ, ಮೂಜಿಕಾಯಿರ್ದ ಯಕ್ಷಗಾನ ಬಯಲಾಟ ಸಮಿತಿ, ಕೆಮ್ಮಡೆ ವೈದ್ಯನಾಥ ದೈವಸ್ಥಾನ ಸಮಿತಿದ ಪದಾಧಿಕಾರಿಲಾದಲ ಯಶವಂತ ಐಕಳ ಸಾಮಾಜಿಕವಾದ ಪುದರ್ ಪಡೆದಿತ್ತೆರ. ಪದವಿ ಕಲ್ತದಿನ 6 ಮೂಜಿಕಾಯಿರ್ಡು ಕರಿನ 20 ವರ್ಷಲೆಡ್ದು ಸೈಬರ್ ಸೆಂಟರ್ ಸುರು ಮಲ್ತದು ಕಲ್ಪನಕ್ಲೆಗ್ ಕಂಪ್ಯೂಟರ್ ಬರೌದ ಒಟ್ಟುಗು ಕಂಪ್ಯೂಟರ್ ಸರ್ವಿಸ್ಲಾ ಮಲ್ತೊಂದಿತ್ತದು ಸರಕಾರಿ ಸವಲತ್ತುಲೆನ ಅರ್ಜಿ ಇಂಚಿತ್ತಿ ವಿಚಾರಲೆಡ್ ಪಾಕಜನಕ್ಕೂ ಸಹಾಯ ಮಲ್ತೊಂದಿತ್ತೆರ. ಆನ್ಲೈನ್ ಅರ್ಜಿ ಬೊಕ್ಕ ಬೇತೆ ಕೆಲಸಲೆಡ್ ಬಡವೆರಡ ಕಾಸು ದೆತ್ತನೊಂದೆ ಧರ್ಮಗೂ ಸೇವೆ ಒದಗ ಹೊಂದಿತ್ತದು. ಯಶವಂತ ಐಕಳ 15 ದಿನದ್ದು ದುಂಬು ಕೊರೋನಾ ಕಾರಣ ಕುಡ್ಲದ ವೆಲ್ಲಾಕ್ ಆಸ್ಪತ್ರೆ ಸೇರ್ದಿತ್ತಿನಾರ್ ಗುರುವಾರ ಹೃದಯಾಘಾತ ಆದ್ ತೀರ್ದೆರ. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು. ಕೆಎಸ್ಆರ್ಟಿಸಿ ಪುದರ್ದ ಬಗಿಟ್ಟು ಕೇರಳ ಕರ್ನಾಟಕದ ನಡುಟು 7 ವರ್ಷದ ಓದಂಟ್ ಕಾನೂನು ಲಡೈಡು ಕೇರಳಗೂ ಜಯ. ನಿಟ್ಟೆ ಗ್ರಾಮಡು ಅಮ್ಮಿರ್ನ ಒಟ್ಟುಗು ಅಪ್ಪೆದಾಂತಿನ 4 ಜೋಕುಲು ಇತ್ತಿನ ಬಡವೇರ್ನ ಕುಟುಂಬ ಸಮಾಜ ಸೇವಕರಿಡಿದು ಮಾಹಿತಿ ಜಿಲ್ಲಾ ಜೋಕ್ಲಿನ ರಕ್ಷಣಾ ಘಟಕದ್ದು ರಕ್ಷಣೆ. ಸೊಂತ ಶಿಸ್ತುಡು ಕೊರೋನಾ ಸೀಕನ್ನು ಎದುರಿಸಾದು ಊರುಗು ಪೊಗ್ಗೆರೆ ಬುಡಂದಿನ ಗ್ರಾಮ ಬೆಳ್ತಂಗಡಿ ತಾಲೂಕುದ ಬಾಂಜಾರ್ ಮಲೆ ಮುಂಜಿ ನೀರ್ಮಾರ್ಗದ ಪ್ರೆಸಿಡೆನ್ಸಿ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಆಶಾ ಕಾರ್ಯಕರ್ತೆರ್ನ ಕುಟುಂಬಗೂ ತೆನಿಸ್ಲಿನ ಕಿಟ್ ಕುಡ್ಲಡು ಸೋನು ಸೂದ್ ಚಾರಿಟಿ ಫೌಂಡೇಶನ್ ದ ಕೊರೋನಾ ಬಗೆಟ್ ಸಹಾಯ ಒದಗಾವನ ಯೋಜನೆಗೆ ಚಾಲನೆ. ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.